ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನೋ ಚಾನ್ಸ್ ಯಾ, ತಲೆಯಿಂದ ಅದನ್ನೆಲ್ಲ ಬಿಟ್ಟಾಕಿ. ಅವ್ರದ್ದು ದಿನ ಬಾಯಿ ಬಡ್ಕೊಳ್ಳೋದು ಇದ್ದಿದ್ದೆ. ಸಿಂಗರ್ ರೀ, ನಿಮ್ಮ ಅತ್ತೆ ಅನ್ನಿಸ್ಕೊಂಡವ್ರು ಏನೋ ಹೇಳಿದ್ರು, ಅದನ್ನ ಈ ಕಿವಿಲ್ ಕೇಳಿದೀರಾ, ಆ ಕಿವಿಲ್ ಬಿಟ್ಬಿಡಿ. ಅದ್ ಹೇಗ್ ಬಿಡೋದಕ್ಕಾಗತ್ತೆ? ಅವ್ರು ಆಡೋ ಒಂದೊಂದು ಮಾತು ನನ್ ಎದೆಗೆ ಚುಚ್ಕೋತಾ ಇದೆ. ನೀವ್ ಮಾಡೋ ತಪ್ಪಿಗೆ ಪ್ರತಿ ಸಲ ನಾನ್ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋತಾ ಇದ್ದೀನಿ. ಇದ್ರಿಂದ ನನ್ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀರತ್ತೆ ಅಂತ ನೀವಾದ್ರೂ ಯೋಚನೆ ಮಾಡಿದ್ದೀರಾ? ಇದ್ರ ಮೇಲೂ ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲಸದೊಳಗಿರ್ತೀನಿ ಹೊರತು ಈ ಮನೆ ಸೊಸೆ ಆಗಲ್ಲ. ಸಮ್ಮು, ನಿಮ್ಮಪ್ಪ ಎಂಥ ಪ್ಲಾನ್ ಮಾಡಿದ್ರು. ಇನ್ನೇನು ಸಕ್ಸಸ್ ಆಗುತ್ತೋ ಅನ್ನಷ್ಟರಲ್ಲೇ ಅದೆಲ್ಲಿದ್ರು ನಿಮ್ಮಮ್ಮ. ಲೇಡಿ ಸೂಪರ್ ಸ್ಟಾರ್ ತರ ಎಂಟ್ರಿ ಕೊಟ್ಟು ಕ್ಷಣಾರ್ಧದಲ್ಲಿ ಎಲ್ಲ ಚಿಂದಿ ಉಡಾಯಿಸ್ಬಿಟ್ರು. ಅಮ್ಮ, ಹೀಗಾಗತ್ತೆ ಅಂತ ನಾನು ಗೆಸ್ ಮಾಡಿರ್ಲಿಲ್ಲ. ರಿಜಿಸ್ಟರ್ ಒಂದಾಗಿದ್ದಿದ್ರೆ ಕತೆಲಿ ಹೊಸ ಟ್ವಿಸ್ಟ್ ಸಿಕ್ಕಿರೋದು. ಆದ್ರೆ ಎಲ್ಲ ಮಿಸ್ ಆಯ್ತು. ಇದು ಹೇಗಾಯ್ತು ಅಂದ್ರೆ, ನಾವು ಕಥೆ ಮಾಡಿದಾಗ ಸಿನಿಮಾ ಹಿಟ್ ಆಗುತ್ತೆ ಅನ್ಕೊಂಡ್ವಿ. ಟೀಸರ್ ಬಿಟ್ಮೇಲೆ ರೆಸ್ಪಾನ್ಸ್ ನೋಡಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ಕೊಂಡ್ವಿ. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ಕೊಂಡ್ವಿ. ಸಿನಿಮಾ ಡೇಟ್ ಅನೌನ್ಸ್ ಆಗಿ ಇವತ್ತು ರಿಲೀಸ್ ಆಗ್ಬೇಕು ಅನ್ನೋಷ್ಟರಲ್ಲೇ ಡಿಸ್ಟ್ರಿಬ್ಯೂಟರ್ ಬಂದು ಪ್ರೊಡ್ಯೂಸರ್ನ, ಹೀರೋನ, ಹೀರೋಯಿನ್, ಸಪೋರ್ಟಿಂಗ್ ಆರ್ಟಿಸ್ಟ್ ಗಳಿಗೆ ಬಾಯಿ ಬಂದಾಗ ಆವಾಜ್ ಹಾಕಿ ಸಿನಿಮಾ ರಿಲೀಸ್ ಆಗದೆ ಇರೋ ಹಾಗೆ ಅಷ್ಟೇ ತಂದ್ಬಿಟ್ರು. ಹಾಗೋ ಹೀಗೋ ಹೇಗೋ ಹೊರಡಿ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮ ಹೀರೋಯಿನು ಇದರಲ್ಲಿ ನಾ ಯಾವ ಪಾತ್ರನೂ ಮಾಡಿಲ್ಲ, ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹಠ ಹಿಡಿದ್ಬಿಟ್ಲು. ಈ ಕಡೆ ನಮ್ಮ ಹೀರೋ ಸಿನಿಮಾ ರಿಲೀಸ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಡಬ್ಬದಲ್ಲಾದ್ರೂ ಇಟ್ಕೊಳ್ಳಿ, ನನಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತ ಕೈ ಎತ್ಬಿಟ್ಟ. ಆ ಕಡೆ ದುಡ್ಡು ಹಾಕಿರೋ ಪ್ರೊಡ್ಯೂಸರು ಬಾಯಿ ಬಡ್ಕೊಳ್ತಿದ್ದಾನೆ. ಆದ್ರೆ ಈ ಎಲ್ಲಾದ್ರ ಮಧ್ಯೆ ಈ ಸಿನಿಮಾದಲ್ಲಿ ನಮ್ಮ ಪಾತ್ರ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮಯೂರಿ ಅನ್ನೋ ಸಿನಿಮಾಗೆ ಕತೆ, ಚಿತ್ರಕತೆ, ನಿರ್ದೇಶನ ಎಲ್ಲ ಮಾಡ್ತಿರೋದು ನಾನೇ. ಏನೋ ಡ್ಯಾಡ್ ಕತೆಗೊಂದು ಹೊಸ ಎಳೆ ಕೊಟ್ರು, ಅದನ್ನ ಡೆವಲಪ್ ಮಾಡಿದ್ರೆ ಟ್ವಿಸ್ಟ್ ಸಿಗ್ಬೋದು ಅಂತ ಅನ್ಕೊಂಡೆ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಹೀರೋಯಿನ್ ಎಲ್ಲೂ ಹೊರಗೆ ಹೋಗಲ್ಲ ಅಂತ ಅನ್ಕೊಂಡೆ. ಆದ್ರೆ ನನ್ನ ಗೆಸ್ ಎಲ್ಲ ಉಲ್ಟಾ ಆಗೋಯ್ತು. ಆದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಈ ಕತೆಲಿ ಇನ್ನೂ ಏನಾದ್ರೂ ಟ್ವಿಸ್ಟ್ ಸಿಗುತ್ತಾ ಅಂತ ನೋಡ್ಬೇಕು. ಅಕ್ಕ, ಈಗ ನಿನ್ ಕತೆಗೆ ಟ್ವಿಸ್ಟ್ ಸಿಗೋದಿರ್ಲಿ, ಈಗ ಅಮ್ಮ ಇರೋ ಕೋಪಕ್ಕೆ ಅವನ ಸಮಾಧಾನ ಮಾಡದೆ ಹೋದ್ರೆ ನಾವೆಲ್ಲ ಟ್ವಿಸ್ಟರ್ಗಳಾಗೋಗ್ತೀವಿ. ಈಗ ಅತ್ತೆಗೆ ಹೋಗಿ ಮಾತಾಡ್ಸೋದು, ಹೈ ವೋಲ್ಟೇಜ್ ಕಂಬಿಗೆ ಬೆರಳಿಂದ ಮುಟ್ಟೋದು ಎರಡು ಒಂದೇ. ಅವ್ರ ಹತ್ರ ಏನಾದ್ರೂ ಹೋದ್ರೆ ನೆಗ್ದು ಬೀಳ್ತೀವಿ ಅಷ್ಟೇ.
ಹಾಗಂತ ನಾವು ಸುಮ್ಮನಿರಕ್ಕಾಗೋದಿಲ್ಲ ಬಾವ. ಮೊದ್ಲೇ ನಾವ ತೆಂಗಿನ ಚಿಪ್ಪಿಗೆ ಹೆಲ್ಪ್ ಮಾಡ್ತೀವಂತ ಅಮ್ಮ ಉರ್ಕೊಂಡಿದ್ದಾರೆ. ಅವ್ರು ಬೈದ್ರು ಪರವಾಗಿಲ್ಲ, ಅವನ ಸಮಾಧಾನ ಮಾಡಿ ಅವ್ರ ಜೊತೆ ನಾವಿದೀವಂತ ತೋರಿಸ್ಬೇಕು. ಹೌದು ರೀ, ಅಖಿಲ ಹೇಳ್ತಿರೋದು ಸರಿಯಾಗಿದೆ. ನಾವ್ ಯಾರನ್ನ ಬೇಕಾದ್ರೂ ಎದುರಾಕೋಬಹುದು, ಆದ್ರೆ ಮಾಮ್ ಹತ್ರ ಚೆನ್ನಾಗಿರ್ಬೇಕು. ಮಾಮ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಇಡೀ ಆಸ್ತಿ ಅವ್ರ ಕೈಯಲ್ಲಿದೆ. ಅದನ್ನ ನಾವು ಪಡ್ಕೊಳ್ಳೋವರೆಗೂ ಅವರನ್ನ ನಮ್ ಹಿಡಿತದಲ್ಲೇ ಇಟ್ಕೋಬೇಕು. ಸರಿ, ಈಗ ನಾವ್ ಏನ್ ಮಾಡೋಣ ಅಂತಿ? ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಬನ್ನಿ. ಸಿಂಗರಿ, ಇವತ್ತು ನಿಮ್ಮತ್ತೆ ಮುಖ ಈ ಕರಡಿ ತಿಂದ್ಬಿಟ್ಟಿರೋ ಅಳ್ಸ್ನೆಂಟ್ ತರ ಆಗಿತ್ತಪ್ಪ. ಅಲ್ಲ, ನಮ್ ಮದುವೆ ರಿಜಿಸ್ಟರ್ ಆಗ್ದೇನೆ ಈ ರೇಂಜ್ ಟೆನ್ಷನ್ ಆಗಿದ್ದೋರು ಇನ್ನೇನಾದ್ರೂ ರಿಜಿಸ್ಟ್ರೇಷನ್ ಆಗೋಬಿಟ್ಟಿದ್ರೆ ನಮ್ ಮನೆಯಲ್ಲಿರೋ ಫ್ಯಾನಿಗೆ ನೇಣ್ ಹಾಕೊಂಡ್ಬಿಡ್ತಿದ್ರೇನೋ. ಯಾಕೆ ಸಿಂಗರಿ ನನ್ನ ಮಾತುಗಳಿಗೆ ಯಾವ ರಿಯಾಕ್ಷನ್ ಇಲ್ಲ? ನಾವು ಮಾತಾಡ್ತಿರೋದು ಯಾವ್ದು ಖುಷಿ ಆಗ್ತಿಲ್ವಾ? ನೀವ್ ಯಾವತ್ತು ನನ್ ಕುತ್ತಿಗೆಗೆ ಈ ಮಾಂಗಲ್ಯನ ಕಟ್ಟಿದ್ರೋ ಅವತ್ತೇ ನನ್ ಪಾಲಿನ ಖುಷಿ ಎಲ್ಲ ಆ ಹೋಮ ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ಈಗ ಉಳ್ದಿರೋದು ಕಹಿ ಮಾತ್ರ. ಛೇ 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 ಸಿಂಗಾರಿ, ನಾನೇನಿದ್ರು ನಿಮಗ್ ಸಿಹಿ ಕೊಡ್ತೀನಿ ಹೊರ್ತು ಕಹಿನೆಲ್ಲ ನಾನ್ ಕೊಡ್ಕೊಬಿಡ್ತೀನಿ. ತಗೊಳ್ಳಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಒಂದ್ಸಾರಿ ಮಯೂರಿ ಹತ್ರ ಮಾತಾಡೋಣವಾ?